ಸೂಪರ್ ಗುರು. ಪ್ರೆಸೆಂಟೆಡ್ ಬೈ ರೆನ್. ಈ ವಾರ ನಡೆದ ಟಾಸ್ಕ್ ನಲ್ಲಿ ಜಾಲಿ ಜೂನಿಯರ್ಸ್ ಮತ್ತು ಸೂಪರ್ ಸೀನಿಯರ್ಸ್ ತಲಾ ಒಂದೊಂದು ಟಾಸ್ಕ್ ಗಳಲ್ಲಿ ಜಯ ಸಾಧಿಸಿದ್ದಾರೆ. ಇವತ್ತಿನ ಟಾಸ್ಕ್ ನಿರ್ಣಾಯಕವಾಗಿದ್ದು ಸೋತವರ ಟೀಮ್ ನಿಂದ ಎಲಿಮಿನೇಷನ್ ಖಚಿತ. ಹಂಗಲ್ಲ ಕಣ, ಹಂಗಲ್ಲ ನೋಡು. ನೀನು ಮಾಡ್ತಾ ಅದಲ್ಲ, ಅದು ಅದು ಆಗ್ಲೂ ಅದೇ ಅದನ್ನೇ ಮಾಡಿದ್ದು ಗುರುಗಳೇ. ಅದಂಗಲ್ಲ, ನೀವು ಆತರ ಎಲ್ಲ ಸುಮ್ನೆ ಹೊಡೆಯೋದಲ್ಲ. ನೋಡಿ ಇದು ಹಿಂಗಿದಲ್ಲ, ಏನು ನೀನ್ ಕುಯ್ ಅನ್ಸರಿ ನಾನು ಡಮ್ ನನ್ಬಿಟ್ಬೇಡ, ನಿನ್ಗೆ ನನಗೆ ಈಗ ನಮ್ಗೆ ಆಗ್ತಗ್ಲಾ ಕರ್ಸ್ಬಿಡೋಣ. ಓಕೆ 3, 2, 1 ಗೋ. ಆಚೆ ಬಂದು ನೋಡಿದ್ರೆ ಆ ಜಡ್ಜಸ್ ಇಬ್ರು ಕುತ್ಕೊಂಡು ತಬ್ಲೆಲ್ಲ ಬಾರಿಸ್ತಾ ಇದ್ರು. ಇವಾಗ ಎಂತೂಸಿಯಾಸ್ಟಿಕ್ ಏನು ಅಂತ ಹೆಂಗ್ ಕಾಣಿಸ್ತಾ ಇದೀವಿ ನಾವಿಬ್ರು ನಿಮ್ ಕಣ್ಗಳಿಗೆ? ಹಳೆಯ ಕಾಲದಲ್ಲಿ ನಾಟಕದ ಮೇಷ್ಟ್ರುಗಳು ಇದ್ರಲ್ಲ ಹಂಗ್ ಕಾಣ್ತಾ ಇದ್ದೀರಾ. ಈಗ ತಬಲಾ ಮೇಷ್ಟ್ರು, ಹಾರ್ಮೋನಿಯಂ ಮೇಷ್ಟ್ರು. ಆದ್ರೆ ಒಂದು ಅದು ಬ್ಯಾಲೆನ್ಸ್ ಮಾಡ್ಬೇಕು. ಹೊಲ್ಸೆಟ್ ತೆಗಿರಿ. ಹಾ, ನಾವೊಂದು ತೆಗೆದ್ಮೇಲೆ ನೀವೊಂದು ತೆಗಿಬೇಕು ಪ್ಲೀಸ್. ಸೂಪರ್ ಸೀನಿಯರ್ಸ್ ಅಂಡ್ ಮೈ ಡಿಯರ್ ಜಾಲಿ ಜೂನಿಯರ್ಸ್, ನೀವುಗಳು ಮಕ್ಕಳಿಗೆ ಜೋಗಳ ಹಾಡಿರ್ತೀರಾ, ಪೂಜೆ ಮಾಡುವಾಗ ದೇವರನಾಮ ಹಾಡಿರ್ತೀರಾ, ಹಳೆ ರೆಕಾರ್ಡ್ಗಳನ್ನ ಗುನುಕ್ತಿರ್ತೀರಾ, ಅಕ್ಕಿ ಆರಿಸುವಾಗ, ತರಕಾರಿ ಹೆಚ್ಚುವಾಗ, ಬಾತ್ರೂಮ್ ಅಲ್ಲಿ ಸ್ನಾನ ಮಾಡುವಾಗ ಎಲ್ಲರೂ ಸಿಂಗರ್ಗಳೇ, ಆದ್ರೆ ಕೇಳಕ್ಕಾಗಲ್ಲ ಅಷ್ಟೇ. ಸೊ ಸೀನಿಯರ್ಸ್, ನೀವು ಹೇಳಿ ನಿಮಗೆ ಯಾವ ತರದ ಹಾಡುಗಳು ಇಷ್ಟ ಆಗುತ್ತೆ? ದೇವಮ್ಮನವರೇ, ನಿಮ್ಮ ಫೇವ್ರೆಟ್ ಸಾಂಗ್? ಅದೇ ಮಲಸಿರಿ ಹಾಡು. ಅದೇ ಒಳಗೆ ಸೇರಿದರೆ ಹುಡುಗಿ ಹಾಗುವಳು ಗಂಡು ಮೀರಿದೆ ಮೀರಿದೆ ಜೋಪಾನ. ಅವ್ರು ಹೇಳಿದ್ ಯಾರು ಹೇಳಿ? ಹಾಡಲ್ಲ, ನಮ್ಗೆ ಹೇಳಿದ್ರು ಜೋಪಾನ. ಎಲ್ಲ ಮ್ಯೂಸಿಕ್ ಮಾಡ್ತಾರೆ ಅಷ್ಟೇ, ಪೀಶ್ 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 ಮಾಡ್ಬಿಡ್ತೀನಿ ಅಂತ. ಫರ್ನಾಂಡಿ ಸಾಹೇಬ್ರೆ, ನಿಮಗೆ ತುಂಬಾ ಇಷ್ಟವಾದ ರೊಮ್ಯಾಂಟಿಕ್ ಸಾಂಗ್? एक कमरे में ಅಷ್ಟೇ ಬರುತ್ತೆ ಸರ್. ಅಷ್ಟೇ ಬರಲ್ಲ, ಕೀ ಬಿಸಾಕದ್ಮೇಲೆ ಮುಗಿದೋಯ್ತು ಅಲ್ಲಿಗೆ. ಯಾವ ಬೇಕು ಈ ಹಾಡು, ಮುಂದಿನ ಕೆಲಸ ನೋಡು. ಹಾ, ಕೃಷ್ಣಾನಂದ ಅವರೇ, ನೀವಂತೂ ನಾಟಕದಲ್ಲಿ ಪಾರ್ಟಿಸಿಪೇಟ್ ಮಾಡಿದಿರಿ, ಜೀವನದಲ್ಲಿ ತುಂಬಾ ಆಕ್ಟ್ ಮಾಡಿದಿರಿ, ಅದ್ಭುತವಾಗಿ ಹಾಡಿರ್ತೀರಿ. ಒಂದೆರಡು ಹಾಡು ಬರಲಿ. ಕುಲ ಕಟಾರನಂ ಕಲ ಕುಟಾರನ ಪಡವಿ ಗುರುಳಿಸಿ ಪುಡಿ ಪುಡಿ ಕೈವೆ ಅಡಿಯೋಳ್ ಮೆಟ್ಟಿ ಪುಡಿ ಪುಡಿ ಗುಟ್ಟಿ ಅಡಿಯೋಳ್ ಮೆಟ್ಟಿ ಪುಡಿ ಪುಡಿ ಗುಟ್ಟಿ ರುಂಡ ಮುಂಡಗಳ ಚಾಡಾಡು ಫಲಿಸಿತು ಎನ ಕಾರ್ಯವು. ಸೂಪರ್ ಸರ್, ಈ ಹಾಡೆಲ್ಲ ಹಾಡಾದ್ಮೇಲೆ ಎಷ್ಟು ತಿಂಗಳು ರೆಸ್ಟ್ ಮಾಡ್ತಾ ಇದ್ರಿ ನೀವು? ಇಲ್ಲ ಸರ್, ವಾಯ್ಸ್ ಬಿಡು ಅಂದ್ರೆ ಇನ್ನೂ ಬಿಡ್ಬೋದು. ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದ್ರೆ ರಾಜ್ಯ ಕೋಶಗಳನ್ನು ಬಿಟ್ಟು ಅಲದಾಡುತ್ತಿರುವ ಆ ಪಾಂಡವರು ನಮ್ಮಲ್ಲಿ ರಾಜ್ಯವನ್ನು ಕೇಳಲು ಬರುವರಂತೆ. ಈಗ ದೂತನಾಗಿ ಬರುವ ಕೃಷ್ಣನಿಗೆ ಯಾರಾದರೂ ಎದ್ದು ಪುರಸ್ಕರಿಸಿದರೆ ಸಭೆಯನ್ನು ಬಿಟ್ಟು ಹೋಗಬೇಕಾಗುವುದು. ಓಕೆ ಜೂನಿಯರ್ಸ್, ಈಗ ಸೀನಿಯರ್ಸ್ ಗಳೆಲ್ಲ ಅವ್ರಿಗಿಷ್ಟ ಆಗೋ ಹಾಡುಗಳು ಎಲ್ಲ ಅದನ್ನು ಹೇಳ್ಕೊಂಡಿದ್ದಾರೆ, ಜೊತೆಗೆ ಹಾಡು ಇದ್ದಾರೆ. ಸೊ ನಿಮ್ಗೆಲ್ಲ ಹಾಡು ಅಂತ ಅಂದ್ರೆ ಪಾರ್ಟಿಗಳಲ್ಲಿ ಮಿಕ್ಸು, ರಿಮಿಕ್ಸು, ರಿಮಿಕ್ಸ್, ಪಾಪ್, ಜಾಝು, EDM ಬರೀ ಇಂಥದೇ ಕೇಳ್ತಾ ಇರ್ತೀವಿ. ಮಾಡರ್ನ್ ಮ್ಯೂಸಿಕ್ ಗಳಿಗೆ ನಮ್ಮ ಟೇಸ್ಟ್. ಸೊ ಈಗ ನೀವ್ ಹೇಳಿ, ನಿಮ್ಗಳಿಗೆ ಯಾವ್ಯಾವ ತರದ ಹಾಡು ಇಷ್ಟ ಆಗುತ್ತೆ? ಶಿಲ್ಪ? ನನಗೆ ಮೆಲೋಡಿ ಸಾಂಗ್, ಲೈಕ್ ಪ್ಯಾಥೋ ಸಾಂಗ್. ಎಷ್ಟು ಫೇಲ್ಯೂರ್ ಆಗಿದೆ ನಿಮ್ಗೆ? ಲಿಟಲ್ ಫೀಲಿಂಗ್ ಸಾಂಗ್ಸ್ ಅನ್ನಲ್ಲ, ನಂಗೆ ತುಂಬಾ ಇಷ್ಟ. ಯಾವ್ದು ಹೇಳಿ ನಿಮ್ದೊಂದು ಫೀಲ್ ಸಾಂಗ್ ಯಾವ್ದಾರು? बेरंग सी है बड़ी जिंदगी कुछ रंग तो बरू है तुझे भी की इजाजत कर ले तू भी मोहब्बत. ಸೂಪರ್ ಆಗಿದೆ ರೀ ವಾಯ್ಸ್, ತುಂಬಾ ಚೆನ್ನಾಗಿ ಆಡಿದ್ರಿ. ಓಕೆ, ನೆಕ್ಸ್ಟ್ ನಮ್ಮ ಅಭಿಷೇಕ್. ಸರ್, ನಂಗೆ ರ್ಯಾಪ್ ಸಾಂಗ್ಸ್ ಅಂದ್ರೆ ತುಂಬಾ ಇಷ್ಟ. ಆಡು ಜನ ಯಾವ್ದಾದ್ರೆ ನಮ್ ಜಾತಿ ಒಂದಿನ ನಾಳಪ್ಪ. Cardinal told you, where's the sky blue? Oh, you're this fellow way that my life and there about you. Have a glass shake, make a place go. Wasteland makes, make a place go. Wasteland makes. I'm a brute. I feel half. I'm a brute. I feel half. ನೀ ಸರಿಯಾಗಿ ಬೈ ಹಾರ್ಟ್ ಮಾಡ್ಕೊಂಡ್ ಬರ್ಬೇಕು ಹಾಡು ಹೇಳಕ್ಕಿಂತ ಮುಂಚೆ. ಅವ್ರ ರಚನೆ ಅವ್ರು ನಿಂತ್ಕೊಂಡ್ಬಿಟ್ಟು ಎಲ್ಲ ಮಾಡ್ತಾರೆ, ನೀನ್ ಏನೋ ಮಾಡಿ ಸುಮ್ಮನೆ ನಿಂತ್ಕೊಂಡು ಯಾವ ಗೊತ್ತಾಗತ್ತೆ. ಅಲ್ಲಾಡ್ಬೇಕು ಒಂಚೂರು ರ್ಯಾಪ್ ಅಂದ್ರೆ
Okay, okay, okay. ನಮ್ಮ ಕಾಲೇಜ್ ಡೇಸ್ ಅಲ್ಲಿ ಒಬ್ರು ಮೇಷ್ಟಿದ್ರು ಸ್ವಲ್ಪ ಕಿವಿ ಕೇಳಿಸ್ತಾ ಇರಲಿಲ್ಲ ಅವ್ರಿಗೆ. ಅವ್ರ ಮಗಳು ಬಂದು ಯಾವುದೇ ಪ್ರಾರ್ಥನೆ ಇದ್ರು ಅವ್ರ ಕೈಲಿ ಹಾಡಿಸ್ಬಿಡ್ತಾ ಇದ್ರು. ಇದೇ ತರ ಕೇಸು. ಅವಳು ಬಂದಾಗ ನಾನಂತೂ ಅವಳ ಮೇಲೆ ಒಂದು ಕವಿತೆ ಬರೆದಿದ್ದೆ. ಏನಂದ್ರೆ ಕಿವುಡನ ಮಗಳು ಹಾಡುವಳೆಂದರೆ ಕನ್ನಡ ತಾಯಿಯು ನಡುಗುವಳು, ಕಿವಿಗೆ ಹತ್ತಿಯ ಮಡುಗುವಳು. ಸೊ ಗುರುಗಳೇ, ನಮ್ಮ ಕಡೆಯಿಂದ ಜಾಲಿ ಜೂನಿಯರ್ಸ್ ಗಳಂತೂ ಅದ್ದೂರಿಯಾಗಿ ಆಡ್ತಾರೆ. ಎಲ್ಲ ಮಾಡರ್ನ್ ಸಾಂಗ್ಗಳು, ಸೂಪರ್ ರ್ಯಾಪ್, ಒಂದಷ್ಟು ಇಂಗ್ಲಿಷ್, ಒಂದಷ್ಟು ಕಂಗ್ಲೀಷ್. ಹೆಂಗಿದೆ ನಮ್ಮ ಫ್ರೂಟ್ ಸಲಾಡ್? ನಮ್ ಕಡೆ ಕೋಸಂಬರಿ ಏನ್ ಕಮ್ಮಿ ಇಲ್ಲ ಮಗ. ನಿಮ್ಮ ಫ್ರೂಟ್ ಸಲಾಡ್ಗೂ ನಮ್ಮ ಕೋಸಂಬರಿಗೂ ಈಗ ಸ್ಪರ್ಧೆ. ಸೊ ದಿಸ್ ಇಸ್ ಸಿಂಗಿಂಗ್ ಸ್ಟಾರ್ ಕಾಂಪಿಟೇಷನ್. ರೆಡಿ ಇದ್ದೀರಾ ಎಲ್ರು? ಸೂಪರ್. ಸೊ ನೀವುಗಳೀಗ ಬದುಕಿನ ಸರಿಗಮಪ ಸನ್ನಿಧಮಪ ಹಾಡ್ತಾ ಇದ್ದೀರಾ. ಜನರೇಷನ್ ನಡುವೆ ಸ್ವರ ಹಿಡಿಯಕ್ಕೆ, ಶ್ರುತಿ ಸೇರ್ಸಕ್ಕೆ ಟ್ರೈ ಮಾಡ್ತಿದ್ದೀರಾ. ಅಲ್ಲಿ ತಾಳ ತಪ್ತಾ ಇದೆ. ಸೊ ಈಗ ಈ ಲೈಫ್ ಅಲ್ಲಿ ಸರಿಗಮಪ ಟೈಮ್. ಆದ್ರೆ ಇಲ್ಲಿ ಎಲ್ಲ ಉಲ್ಟಾ ಪಲ್ಟಾ ಆಗತ್ತೆ. ನಮ್ಮ ಸೀನಿಯರ್ಗಳೆಲ್ಲ ಮಾಡರ್ನ್ ಇಂಗ್ಲಿಷ್, ಸೂಪರ್ ರ್ಯಾಪ್, ವೆಸ್ಟರ್ನ್ ಸ್ಟೈಲ್, ಒಂದಷ್ಟು ಐಟಮ್ ಸಾಂಗ್, ಈ ತರ ಎಲ್ಲ ಹಾಡ್ಬೇಕು. ಅಂಡ್ ಈ ಕಡೆ ನಮ್ಮ ಜೂನಿಯರ್ಗಳೆಲ್ಲ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ಮೆಲೋಡಿ, ಈ ತರ ಹಾಡುಗಳನ್ನ ಹಾಡ್ಬೇಕು. ಎಲ್ಲರೂ ರೆಡಿನಾ? ಈಗ ನಿಮ್ಗೆಲ್ಲ ಪ್ರಾಕ್ಟೀಸ್ ಮಾಡಿಸೋದಕ್ಕೆ ಪ್ರೊಫೆಷನಲ್ ಸಿಂಗರ್ಸ್ ಬರ್ತಾ ಇದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ದೆಮ್. ಸೊ ಇವ್ರುಗಳೆಲ್ಲ ಬೇಕಾದಷ್ಟು ರಿಯಾಲಿಟಿ ಶೋಗಳಲ್ಲಿ ಹಾಡಿದ್ದಾರೆ, ಜೊತೆಗೆ ಸಿನಿಮಾಗಳಲ್ಲೂ ಹಾಡ್ತಾ ಇದ್ದಾರೆ. ಇವ್ರಗಳ ಜೊತೆಗೆ ಇನ್ನೊಂದಷ್ಟು ಸಿಂಗರ್ಸ್ ಬರ್ತಾರೆ. ನಿಮ್ಮೆಲ್ಲರಿಗೂ ಪ್ರಾಕ್ಟೀಸ್ ಸೆಷನ್ ತುಂಬಾನೇ ನೀಟಾಗಿ ಪ್ರಾಪರ್ ಆಗಿ ಪರ್ಫೆಕ್ಟ್ ಆಗಿ ನಡೆಯುತ್ತೆ. ಏನಪ್ಪ ನೀಟಾಗಿ ಪ್ರಾಕ್ಟೀಸ್ ಮಾಡಿಸ್ತೀರಲ್ವಾ? ಓಕೆ ಅಲ್ವಾ? ಈಗ ನಮ್ಮಿವರೆಗೂ ಪ್ರಾಕ್ಟೀಸ್ ನಡೀತೆ. ನೀವುಗಳೆಲ್ಲ ಕಳ್ಸ್ಕೊಳ್ಳಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಗುಡ್ ಲಕ್ ಟು ಆಲ್. ಹಾಗಿದ್ದಾಗ್ಲಿ ಗುರುಗಳೇ, ಇವತ್ತು ಹಾರ್ಮೋನಿಯಂ ಕಲೀಲೇಬೇಕು. ನಾನು ಅಷ್ಟೇ ಕಣ, ತಬಲ ಕಲ್ತ್ಕೊಂಡ್ಬಿಡೋದು, ಅದೇನಾರ ಆಗ್ಬಿಡ್ಲಿ. ಪ್ರಾಕ್ಟೀಸ್ ಮಾಡ್ರ. ಅಜ್ಜಿಸಿರೆಗಾಕೋಸಿಟ್ಟು ಚೂಡಿದಾರು ತುಂಬಾ ರೊಚ್ಚಿಗೆ ತೋರಪ್ಪ ಅಜ್ಜಂದಿರು. ಕೊಟ್ಟಿಲು ಚಟ್ಟದ ಮುಂದೆ ಕಿರಿಯ ಕಿರಿಯ ಒಂದೇ ವಯಸ್ಸು ಮರೆತರೆ ಮಾತ್ರ ಜೀವನ ಪ್ರತಿದಿನ ಮುಂದೆ. ರಿನ್ ಲೈಫ್ ಸೂಪರ್ ಗುರು ಮೆಲೋಡಿಯಸ್ ಆರ್ಕೆಸ್ಟ್ರಾ ನೋಡಲು ಮರೆಯದಿರಿ, ಮರೆತು ನಿರಾಶರಾಗದಿರಿ. ಇಂದಿನ ಪ್ರಮುಖ ಆಕರ್ಷಣೆ ಕಿಚ್ಚ ಸುದೀಪ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಹಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಇವರೆಲ್ಲ ಬರ್ಬೇಕಾಗಿತ್ತು, ಆದ್ರೆ ಲೊಕೇಶನ್ ದೂರ ಇರೋದ್ರಿಂದ ಯಾರೂ ಬರ್ತಾ ಇಲ್ಲ. ಆದ್ರೆ ಇವಾಗ ಗುಂಡಿಯಾರೆ ಲೂಸ್ ಮಾದ ಅಲಿಯಾಸ್ ಯೋಗಿ. ಹಾಗೆ ಅವ್ರ ಜೊತೆಗೆ ಬಂದಿದ್ದಾರೆ ಮಠ ಗುರು ಪ್ರಸಾದ್. ಹಲೋ ಹಲೋ ಮೈಕ್ ಟೆಸ್ಟಿಂಗ್, ಸ್ವಲ್ಪ ಜಾಸ್ತಿ ಮಾಡಪ್ಪ. ಹಲೋ 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 ಹಲೋ. ಇಂದಿನ ರಸಸಂಜೆ ಕಾರ್ಯಕ್ರಮಕ್ಕೆ ನೀವೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಿಮ್ ಹಾಡು ಕೇಳಿ ಎಲ್ರಿಗೂ ಸುಸ್ತಾಗತ್ತಾ? ಲೈಫಿನ ಮುಂಜಾನೆಯಲ್ಲಿ ಮಾರ್ನಿಂಗ್ ರಾಗ ಆಡ್ತಾ ಇರೋ ನಮ್ಮ ಜೂನಿಯರ್ಗಳು, ಬದುಕಿನ ಮುಸ್ಸಂಜೆಯಲ್ಲಿ ಸಂಧ್ಯಾ ರಾಗ ಕೇಳ್ತಿರೋ ನಮ್ಮ ಸೀನಿಯರ್ಗಳು. ಎರಡೂ ರಾಗಗಳು, ಎರಡೂ ಭಾವಗಳು ಇಲ್ಲಿ ಒಟ್ಟಿಗೆ ಬಂದು ಸೇರ್ಕೊತಾ ಇವೆ. ಅದು ನಮ್ಮಿರ್ತಾರ ಯೋಗಿ, ಇವರಿಬ್ಬರಿಗೂ ಹಾಡು ಹೇಳಿ ಅಂತ ಹೇಳೋದು ನಮಗೆ ಆಂಕರ್ ಮಾಡಿ ಇಂದಂಗೆ. ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ. ಅದೇನಪ್ಪ, ಹಾಡ್ತಾ ಹಾಡ್ತಾ ರಾಗ, ಮಾಡ್ತಾ ಮಾಡ್ತಾ ಆಂಕರಿಂಗು ಕಂದ. ಅರ್ಥವಾಗದೇ ಇರೋ ಲಿರಿಕ್, ರಾಗದ ಬೇರೆ ಕಿರಿಕು, ಮಧ್ಯ ಮಧ್ಯ ಮರ್ತೋಗೋ ಮೆಮೊರಿ, ದಪ್ಪು ಧ್ವನಿ, ಬಾಯಿ ಮುಂದೆ ನಿಲ್ದೇ ಇರೋ ಮೈಕು, ಸಿಂಕೆ ಆಗದು ಮ್ಯೂಸಿಕ್. ಅಲ್ಲ ಆಡೋ ವಯಸ್ಸಲ್ಲಿ ಆಡಕ್ ಬರ್ತಾ ಇದ್ರು ನಮ್ಮ ಸೀನಿಯರ್ಗಳು. ಜೂನಿಯರ್ಗಳು ಪಾಡಂತೂ ಪಾಪ ಕೇಳಲೇಬೇಡಿ. ಅವ್ರು ಇವತ್ತು ಹಾಡ್ತಿರೋ ಹಾಡುಗಳನ್ನ ಪಾಪ ಎಷ್ಟೋ ಜನ ಲೈಫಲ್ಲಿ ಫಸ್ಟ್ ಟೈಮ್ ಕೇಳ್ತಾ ಇದಾರೆ. ವೀಕ್ಷಕರೇ, ನೋಡಲು ಮರೆಯದಿರಿ, ಕೇಳಲು ಟ್ರೈ ಮಾಡದಿರಿ. ಇವತ್ತೇನೇ ಇದ್ರು ಮ್ಯೂಟ್ ಮಾಡ್ಕೊಂಡು ಟಿವಿನ ನೋಡಿ. ಯಾಕೆ ಅಂದ್ರೆ ಸೀನಿಯರ್ಗಳು ಮತ್ತೆ ನಮ್ಮ ಜೂನಿಯರ್ಗಳು ಅದ್ಭುತವಾದ ಹಾಡ್ನ ಗಬ್ಬೆಬ್ಸಕ್ ರೆಡಿ ಆಗಿದ್ದಾರೆ. ಈ ಸೀನಿಯರ್ಗಳು ಜೂನಿಯರ್ಗಳು ಎಷ್ಟೇ ಕೆಟ್ಟದಾಗ ಹಾಡಿದ್ರು ಅವ್ರಿಗೆ ಮ್ಯೂಸಿಕ್ ಅಲ್ಲಿ ಸಾಥ್ ಕೊಡಕ್ಕೆ ಕರ್ನಾಟಕದ ಬೆಸ್ಟ್ ಮ್ಯೂಸಿಷಿಯನ್ಸ್ ನಮ್ಮ ಜೊತೆ ಇದ್ದಾರೆ. ದೊಡ್ಡ ಚಪ್ಪಾಳೆ ಜೊತೆಗೆ ನಮ್ಮ ಮ್ಯೂಸಿಷಿಯನ್ ಗಳನ್ನ ಸ್ವಾಗತಿಸೋಣ.
ಈ ಓಲ್ಡ್ ಮೆಲೋಡೀಸ್ಗೆ ಹೊಸ ಬೀಟ್ಸ್ಗೆ ಮಾರ್ಕ್ಸ್ ಹಾಕೋಕೆ ಅಂತ ನಮ್ಮ ಜಡ್ಜ್ಗಳು ರೆಡಿ ಆಗಿದ್ದಾರೆ. ಸೊ ಲೆಟ್ ಅಸ್ ವೆಲ್ಕಮ್ ಆ ಜಡ್ಜಸ್. ಕಂಚಿನ ಕಂಠದ ಕುವರಿ ಚೈತ್ರ, ಅವ್ರ ಜೊತೆಗೆ ಕರ್ನಾಟಕದ ಮೆಲೋಡಿ ಕಿಂಗ್ ಚೇತನ್ ಆನ್ ಸ್ಟೇಜ್ ಪ್ಲೀಸ್. ಹುಡುಗಿ ಜೊತೆಗೆ ಜಗಳಾಡು, ಹಗಲು ರಾತ್ರಿ ಮೆಸೇಜ್ ಮಾಡು, ಮೇಲೆ ಓದ್ಲ ಹೊರಟು ಲೈಫ್ ಇಷ್ಟೇನು. ಅಪ್ಪ ಅಮ್ಮ ಬೈತಾರಂತ ದಿನವೂ ಕಾಲೇಜ್ ಕಡೆಗೆ ಹೋಗು, ಎಕ್ಸಾಮ್ ಟೈಮಲ್ಲಿ ಮೇಷ್ಟ್ರಿಗೆ ಬೈ ಲೈಫ್ ಇಷ್ಟೇನೆ. ಪಂಚರಂಗಿ ಪಾಪ ಸಣ್ಣೋರಿಗೋ ದೊಡ್ಡೋರಿಗೋ ಕಾಂಪಿಟೇಷನ್ನು, ಟಿವಿ ಮುಂದೆ ಕುತ್ಕೊಂಡವನೇ ಚಾಂಪಿಯನ್ನು. So, Chaitra and Chetan, welcome to the show. Thanks for coming. Okay? Thank you, sir. Thank you. ಜಡ್ಜಸ್, ಸೊ ಇವತ್ತು ಈ ಸ್ಟೇಜ್ ಅಲ್ಲಿ ಸೀನಿಯರ್ ಮತ್ತೆ ಜೂನಿಯರ್ ಗಳ ಸ್ವರ ಸಮರ ನಡೆಯುತ್ತೆ. ಓಕೆನಾ? ಓ ಸೂಪರ್. ಯಂಗ್ಸ್ಟರ್ಸ್ ಗೆ ಅಂಡ್ ಬಹಳ ಯಂಗ್ಸ್ಟರ್ಸ್ ಗೆ ಇಬ್ಬರಿಗೂ ಆಲ್ ದ ಬೆಸ್ಟ್. ಸೊ ಕಚೇರಿ ರೆಡಿ ಆಗಿದೆ, ನಾವುಗಳಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ರೆ ಕಾರ್ಯಕ್ರಮ ಶುರು ಮಾಡ್ಬಿಡ್ಬೋದು. ಸೊ ಈಗ ಮೊದಲನೇದಾಗಿ ಐಟಮ್ ಸಾಂಗ್ ಗಳ ಸರದಿ. ಈಗ ಹುಡುಗರ ಹಾಟೆಲಿರೋ ಮೈಕ್ ಟೆಸ್ಟ್ ಮಾಡಕ್ ಬರ್ತಾ ಇದ್ದಾರೆ. ಹಲೋ ಹಲೋ ಮೈಕ್ ಟೆಸ್ಟಿಂಗ್. ಇಂದ್ರ ಆನ್ ಸ್ಟೇಜ್ ಪ್ಲೀಸ್ ಪ್ಲೀಸ್. ನನಗೆ ಒಳ್ಳೆ ಹಾಡೇ ಹಾಡ್ಲಿಕ್ಕೆ ಕೊಟ್ರು. ಹಲೋ 1 2 3 ಮೈಕ್ ಟೆಸ್ಟಿಂಗ್ ಹಾಡು. ಕೃಷ್ಣಾನಂದು ಲಾಲ, ಇಂದ್ರಾನಂನವರು ಲಾಲ. ಓನ್ಲಿ ಟ್ಯೂನ್ ಪ್ರಾಕ್ಟೀಸು.
ಇಟ್ಗೆ ಇಲ್ದೇನೆ ಗೋಡೆ ಕಟ್ಟದಂಗೆ. 1 2 3 ವಿಷ್ಣುವರ್ಧನ ಕರುನಾಡು ಕಿಂಗುವರ್ಧನ ಪ್ರೀತಿಲಿ ಜಾನನಾನನ ಕೇಳ್ಕೊಂಡು ಹೋಗು ನಾನನ. ಹಲೋ ಗಂಡಸ್ರೆ ಮೈಕ್ ಟೆಸ್ಟಿಂಗ್, ಪ್ರಿಯ ಗಂಡಸ್ರೆ ಕೇಳಿ ಗುಡ್ ಈವ್ನಿಂಗ್. ಪ್ರಾಕ್ಟೀಸ್ ಮಾಡಿಸ್ಲಿಕ್ಕೆ ಸಂತೋಷ ಹಾಗೂ ಅಲ್ಕಾ ಅವರು ಬಂದ್ರು, ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಹಲೋ 1 2 3 ಮೈಕ್ ಟೆಸ್ಟಿಂಗ್, ಜಿಗ್ಗು ಜಿಗ್ಗು ಚಾಕ್ ಜಿಗ್ಗು ಜಿಗ್ಗು, ಪ್ರಿಯ ಗಂಡಸ್ರೆ ಗುಡ್ ಈವ್ನಿಂಗ್. ಅವರು 4 ಸಲ ಹೇಳ್ಕೊಟ್ಟಂಗೆ ನಾನು ಪಿಕಪ್ ಮಾಡ್ಬಿಟ್ಟೆ. ಹಲೋ 1 2 3 ಮೈಕ್ ಟೆಸ್ಟಿಂಗ್, ಪ್ರಿಯ ಗಂಡಸ್ರೆ ಗುಡ್ ಈವ್ನಿಂಗ್. ಎಕ್ಸ್ಕ್ಯೂಸ್ ಮೀ, ಊರಲ್ಲಿ ಕರೆಂಟು ಇಲ್ಲ, ಅದಕ್ಕಾಗಿ ಫ್ಯಾನು ಗೀನು ತಿರುಗೋದಿಲ್ಲ. ನಂದು ಬ್ಯಾಸ್ಗೆ ಕಾಲದ ಬಟ್ಟೆ ಸ್ವಾಮಿ, ಪ್ಲೀಸ್ ಡೋಂಟ್ ಮಿಸ್ಟೇಕ್ ಮೀ. ಹಲೋ 1 2 3 ಮೈಕ್ ಟೆಸ್ಟಿಂಗ್, ಪ್ರಿಯ ಗಂಡಸ್ರೆ ಗುಡ್ ಈವ್ನಿಂಗ್. ನಾನು ತುಂಬಾ ತುಂಟಿ ಹೆಣ್ಣು, ಮುಚ್ಚಿಕೊಳ್ಳುವೆ ಒಂದು ಕಣ್ಣು, ಕಳ್ಳಾನ ಸಿಕ್ಕರಲ್ಲೊಂದು ವಿನಂತಿ, ಪ್ಲೀಸ್ ಹತ್ರ ಬನ್ನಿ, ನಾ ಪಡುವ ರಳ್ಳಿ ಪಾಂಚಲಿ. ನವ ಹುಡುಗರ ಹುಡುಕೋ ಸಂಚಾರಿ, ನಳ್ಳಿ ಮೂಳೆ ಸೌಂಡಿನಲ್ಲೂ ನನ್ನ ಹೆಸರೈತೆ, ಕತ್ತು ಸೇರೋ ಬೀದಿಯಲ್ಲೂ ನನ್ನ ಹೊಗೆ ಐತೆ. ಹಲೋ ಮೇಡಮ್, ಹುಡುಗೀರು ಇಲ್ಲದೆ ಕುರುಡು ಯೌವನ, ಬನ್ನಿ ಬೆಟ್ಟಗೆ ಕಾಫಿ ಕುಡಿಯೋಣ. ಹುಡುಗರ ನಿಯತ್ತು ನಮ್ಮುವುದೇ ಎಡವ, ಹೀರೋಯಿನ್ಗೆ ನಿಮ್ಮ ಓಟು, ನನಗೆ ತುಂಬಾ ಹಿಟ್ಟು. ಹಾರು ಹರೆಯ 4 ಡೇಸು, ಹಾಗೆ ಬಿಟ್ರೆ ಹೇವಿಲಾಸು. ನಾನು ಊರು ಬಿಡುವ ಮೊದಲು ಪ್ಲೀಸ್ ಪ್ರೀತಿ ಮಾಡಿ, ನಾನ್ ಬರುವ ರಳ್ಳಿ ಪಾಂಚಾಲಿ. ಮೈದೆಗೆ ಬಿಡುವ ರಂಗೋಲಿ. ಹಲೋ 1 2 3 ಮೈಕ್ ಟೆಸ್ಟಿಂಗ್, ಪ್ರಿಯ ಗಂಡಸ್ರೆ ಗುಡ್ ಈವ್ನಿಂಗ್. ಯಾರಿ ಕೂಗಾಡಲಿ ಚಿತ್ರದಿಂದ ಚಾರ್ಮಿ ಅಭಿನಯದ ಹಾಡನ್ನ ಸುಮಧುರ ಐಟಂ ಭಕ್ತಿಗೀತೆಯನ್ನ ಇಂದ್ರಮ್ಮ ಅವರು ಹಾಡಿದ್ದಾರೆ. ಬಡೀರಿ ಚಪ್ಪಾಳೆ ಅದಕ್ಕೆ ಬರ್ಲಿ. ಇಂದ್ರ ಅವರೇ ಸೂಪರ್ ಆಗಿ ಹಾಡಿದ್ರಿ. ನಾನೊಂದು ಪ್ರಶ್ನೆ, ನೀವು ಹಾಡಿದ್ದು ನಿಮಗೆ ತೃಪ್ತಿ ಕೊಡ್ತಾ? ತೃಪ್ತಿ ಕೊಟ್ಟಿದೆ. ಕೊಟ್ಟಿದ್ಯಾ? ಈಗ ಜಡ್ಜಸ್ಗೆ ತೃಪ್ತಿ ಕೊಟ್ಟಿದೆ ನೋಡೋಣ. ಇಂದಿರಾ ಅವರೇ, ಮೇಡಮ್ ಸೂಪರ್ ಡೂಪರ್. ಧನ್ಯವಾದಗಳು ಮೇಡಮ್, ಧನ್ಯವಾದಗಳು ಮೇಡಮ್. ಸೂಪರ್ ಹಾಡಿದ್ರಿ. ನನಗೆ ಒಂದು ರಿಕ್ವೆಸ್ಟ್ ಇದೆ, ಆ ಫಸ್ಟ್ ಲೈನ್ ಒಂದ್ಸಲ ಹಾಡಿ. ಎಕ್ಸ್ಕ್ಯೂಸ್ ಮೀ, ಊರಲ್ಲಿ ಕರೆಂಟು ಇಲ್ಲ, ಅದಕ್ಕಾಗಿ ಫ್ಯಾನು ಗೀನು ತಿರುಗೋದಿಲ್ಲ. ನಂದು ಬೇಸ್ಗೆ ಕಾಲದ ಬಟ್ಟೆ ಸ್ವಾಮಿ, ತುಂಬಾ ಸಖೆ. ಪ್ಲೀಸ್ ಡೋಂಟ್ ಮಿಸ್ಟೇಕ್ ಮೀ. ಬಡೀರಿ ಚಪ್ಪಾಳೆ ಇನ್ನು ಸದ್ಯ ಅವರೇ. ಕಂಗ್ರ್ಯಾಚುಲೇಷನ್. ಸೂಪರ್. ಬನ್ನಿ ಮಾ ಕೂತ್ಕೊಳ್ಳಿ. ಹಾಟ್ ಆಗಿರೋ ಹಳೆ ಹುಡುಗಿನ ನೋಡಿದ್ವಿ, ಈಗ ಘಾಟಿ ಹೊಸ ಹುಡುಗಿ ನಿಮ್ಮ ಮುಂದೆ ನಾಟಿ ಕೋಳಿ ತರ ಬರ್ತಾ ಇದಾರೆ. ಇವ್ರು ಬರ್ತಾ ಇದ್ರೆ ರಸಿಕರೆಲ್ಲ
ಮೆಲ್ಲಗ್ ಮಾತಾಡ್ತಾರೆ. ರಸಿಕರ ರಾಣೆ ರ್ಯಾಪರ್ ರಚನಾ ಹಳೆ ಅವತಾರದಲ್ಲಿ ಬರ್ತಾ ಇದಾರ. ಸ್ವಾಗತ ಸುಸ್ವಾಗತ. Now you can do it like this, take it to the left, or you can do it like that, and shake it to the right. All my ladies and my mans and my mans and all my ladies, all my ladies and my mans and my mans and all my ladies. Rasika, Rasika, balu mellane tooradu, rasada nimisha kandagale meredaadu. ಸೊ ರಿಹರ್ಸಲ್ ಟೈಮಲ್ಲಿ ಫುಲ್ ಜೋಶಿಂದ ಹೋದೆ, ನಾನೇ ಬೆಸ್ಟ್ ಆಗಿ ಮಾಡ್ತೀನಿ ಅಂತ. ಹೋದಾಗ ಲಿರಿಕ್ಸ್ ಎಲ್ಲ ಬರೆಯುವಾಗ ನನಗೆ ಕೋರಸ್ಗಿಂತ ಆ ವರ್ಸ್ ಅದು ಟ್ಯೂನ್ ತುಂಬಾ ಬೇರೆ ಆಗಿತ್ತು. ಕಣ್ಣು ಕಣ್ಣು ನನಗೆ ವಾಯ್ಸ್ನ ಓಪನ್ ವಾಯ್ಸಲ್ಲಿ ಹಾಡಬೇಡಿ, ಒಂದು ಸ್ವಲ್ಪ ವಾಲ್ಯೂಮ್ ಕಮ್ಮಿ ಮಾಡ್ಕೊಂಡೆ. ಕಣ್ಣು ಕಣ್ಣು ಅಜ್ಜೋರಾಗಲಿ. ಸೊ ಅದನ್ನ ಕಲಿಯಕ್ಕೆ ನಾನು ಅಟ್ಲೀಸ್ಟ್ ಅವರ್ಸ್ ತಗೊಂಡು ಅದನ್ನು ಮರ್ತೋಗ್ತಾ ಇದೆ. ರೂಲ್ಸ್ ಇತ್ತು ದಟ್ ಯು ಹ್ಯಾವ್ ಟು ಸಿಂಗ್ ಅ ಕೋರಸ್ ಆ್ಯಂಡ್ ಅ ವರ್ಸ್ ಆ್ಯಂಡ್ ಅ ತಾಲ ಆ್ಯಂಡ್ ಅ ಶ್ರುತಿ, ಅದೇನೇನೋ ಇತ್ತು ನನ್ಗೆ ಗೊತ್ತಿಲ್ಲ. ರಸಿಕಾ ರಸಿಕಾ ಬಲು ಮ್ಯಾನೆ ತೂರಾಡು, ರಸದ ನಿಮಿಷ ಕಂಡಾಗಲೇ ಮೆರೆದಾಡು. ಕಣ್ಣು ಕಣ್ಣು ಬೆರೆತ ಕೂಡಲೇ ಕಂಡೆ ನೀನು ಸೆಳೆದೆಯಾದರೆ ಈ ಲೋಕದ ರಂಗ ನೀ ದೋಚುವೆ. ರಸಿಕಾ ರಸಿಕಾ ಬಲೆ ಮೆಲ್ಲನೆ ತೂರಾಡು, ರಸದ ನಿಮಿಷ ಕಂಡಾಗಲೇ ಮೆರೆದಾಡು. ಕಣ್ಣು ಕಣ್ಣು ಬೆರೆತ ಕೂಡಲೇ ಕಂಡೆ ನೀನು ಸೆಳೆದೆಯಾಗಲೇ. ಕಣ್ಣು ಕಣ್ಣು ಬೆರೆತ ಕೂಡಲೇ ಕಂಡೆ ನೀನು ಸೆಳೆದೆಯಾಗಲೇ. ಸೆಳೆದ ಸುಳಿಗೆ ಸಿಲುಕಿದಾಗಲೇ ಈ ಲೋಕದ ನಂದ ನೀ ದೋಚುವೆ. ರಸಿಕಾ ರಸಿಕಾ ಬಲು ಮೆಲ್ಲನೆ ತೂರಾಡು, ರಸದ ನಿಮಿಷ ಕಂಡಾಗಲೇ ಮೆರೆದಾಡು. ರ್ಯಾಪರ್ ರಚನಾ, ಎಸ್ ಸರ್. ರಸಿಕರೆಲ್ಲ ನಿದ್ದೆ ಮಾಡ್ಬಿಟ್ರಲ್ಲಮ್ಮ. ಅಷ್ಟು ಕೆಟ್ಟದಾಗಿತ್ತು. ಅಲ್ಲ ಏನ್ ಗೊತ್ತಾ, ರಸಿಕತೆ ಜಾಸ್ತಿ ಇತ್ತು ಅದ್ರಲ್ಲಿ. ಓಕೆ, ಈಗ ನಮ್ಮ ರಸಿಕಾ ಗುರುಪ್ರಸಾದ್ ಅವ್ರ ಆಮೇಲೆ ಮಾತಾಡ್ಸೋಣ. ಚೇತನ್ ಅವ್ರನ್ನ ಫಸ್ಟ್ ಮಾತಾಡ್ಸೋಣ. ಸರ್, ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ. ಓಕೆ ಚೈತ್ರ ಅವರೇ, ನೀವು ಕಮೆಂಟ್ ಕೊಡಕ್ಕಿಂತ ಮುಂಚೆ ನೀವು ಒಂದು 2 ಲೈನ್ ಅನ್ನ ಹಾಡಿ ಆಮೇಲೆ ಕಮೆಂಟ್ ಕೊಡಿ. ಇದೇ ಹಾಡು ಹಾಡ್ತೀನಿ, ಆದ್ರೆ ಅವ್ರ ತರ ಹಾಡ್ತೀನಿ. ಅವ್ರ ತರನೇ ಹಾಡ್ತೀರಾ? ರಸಿಕಾ ರಸಿಕಾ ಬಲು ಮೆಲ್ಲನೆ ತೂರಾಡು, ರಸದ ನಿಮಿಷ ಕಂಡಾಗಲೇ ಮೆರೆದಾಡು. ಅವರು ರ್ಯಾಪರ್ ಅನ್ನೋದು ಪ್ರೂವ್ ಆಗೋಯ್ತು. ಹೇಗಿತ್ತಂದ್ರೆ ಶಕೀರಾ ಅವ್ರು ಬಂದು ಒಂದು ಕನ್ನಡ ಹಾಡಾಡ್ದಂಗೆ. ಅಂದ್ರೆ ಅವ್ರು ಕನ್ನಡ ಬರಲ್ಲ, ಅವ್ರು ಚೆನ್ನಾಗಿ ಹಾಡ್ಲಿಲ್ಲ, ಆದ್ರೆ ಪ್ರಯತ್ನ ಪಟ್ರು. ಆ ತರ ಇತ್ತು. ತುಂಬಾ ಒಳ್ಳೆ ಪ್ರಯತ್ನ ರಚನಾ. ಇವ್ರ ಮಾತೆಲ್ಲ ಕೇಳಿ ತಲೆ ಕೆಡ್ಸ್ಕೋಬೇಡ, ತುಂಬಾ ಚೆನ್ನಾಗಿದೆ. ಬಾಮ ನೀನ್ ಮುಂದಿನ ರೌಂಡು ರೊಮ್ಯಾಂಟಿಕ್ ಆಗಿದೆ. ಮೊದಲನೇದಾಗಿ ನಮ್ಮ ಸೂಪರ್ ಸೀನಿಯರ್ಗಳಿಂದ ಬರ್ತಾ ಇದ್ದಾರೆ. ಕಾವೇರಿನ ನಿಲ್ಸಕ್ಕೆ ರಾಮಪ್ಪ ಅವ್ರ ಒಂದ್ ಕಡೆ ಮತ್ತು ಬುಲ್ಬುಲ್ ಭೋಜಮ್ಮ ಅವ್ರ ಇನ್ನೊಂದ್ ಕಡೆಯಿಂದ. ಲೆಟ್ಸ್ ವೆಲ್ಕಮ್ ದಮ್ ಆನ್ ಸ್ಟೇಜ್ ಪ್ಲೀಸ್. ಕಾವೇರಿ ನಿಲ್ಲೆ ನಿಲ್ಲೆ ಕಾವೇರಿ. ಆಗುವಾಗ ಹಾಡೋದಿರ್ಲಿ, ಅದನ್ನ ಹಂಗೆ ಓದ್ಕೊಂಡು ಹೇಳೋದೇ ಕಷ್ಟ. ಆ ತರ ಇತ್ತು ರಿಲೀಕ್ಸ್ ಎಲ್ಲ. ನಿಲ್ಲೆ ನಿಲ್ಲೆ ಕಾವೇರಿ ಬಿಟ್ಟು ಕೊಡೋದಿಲ್ಲ ಯಾಮಾರಿ. ನಿಲ್ಲೆ ನಿಲ್ಲೆ
ಅಂತ ಹೇಳಿ 6 ಸಲ ಬರ್ಬೇಕು. ಇವರು ನಿಲೆ ಅಂತ ಹೇಳ್ಬಿಟ್ರು. ನನಗೊಂಥರ ಬೇಜಾರಾಯ್ತು. ಮಾಡಕ್ಕಿಲ್ವಾ ಬುಲ್ಬುಲ್ ನನ್ ಪ್ರೀತಿ ಮಾಡಕ್ಕಿಲ್ವಾ ಬುಲ್. ಪೂಜೆ ಮಾಡೋದು ದೇವರೇ ಗತಿ, ನಾನು ಹೇಳೋದು ಶಿವನೇ ಗತಿ. ಅಲ್ಲಿ ಪ್ರಾಕ್ಟೀಸ್ ಅಲ್ಲಿ ಅದು ಇದು ಏನೋ ಸ್ವಲ್ಪ ಹೇಳ್ಕೊಟ್ಟಿದ್ರು. ನನಗೊಂಥರ ಈ ನಾಚಿಕೆ ಬೇರೆ. ಈ ಭೋಜಮ್ಮ ಹಿಂಗೆ ಕೈ ಹಿಡ್ಕೋ, ಇಲ್ಲಿ ಹಿಡ್ಕೋ, ದೇವರೇ ಹಿಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತ ನನಗೆ ಹೇಳೋದು. ಅಕ್ಕಂಗೆ ನಿಲ್ಲೆ ನಿಲ್ಲೆ ಕಾವೇರಿ ಇಷ್ಟು ಕೊಡೋದಿಲ್ಲ ಯಾಮಾರಿ. ನಾನು ಒಳ್ಳೆ ಹುಡುಗ ಅಲ್ವಾ, ನಾನು ನೋಡಕ್ ಚಂದಾಗಿಲ್ವಾ, ನನ್ ಪ್ರೀತಿ ಮಾಡಕ್ಕಿಲ್ವಾ ಬುಲ್ ಬುಲ್ ಮಾತಾಡಕ್ಕಿಲ್ವಾ. ಅಕ್ಕಂಗೆ ಕೂಲ್ ಡ್ರಿಂಕ್ಸ್ ಕೊಡಲ್ಲ, ಅಣ್ಣ ಬೇಜಾನ್ ಇಂಟೆಲಿಜೆಂಟು ನಿಂಗೆ ಗೊತ್ತೇನು. ನಿನ್ನಪ್ಪ ನನ್ನ ಮಾವ, ನಿನ್ನತ್ತೆ ನನ್ನವ್ವ, ಹಿಂಗಾದ್ರೆ ಚಂದ ಅಲ್ವಾ ಬುಲ್ ಬುಲ್ ಮಾತಾಡಕ್ಕಿಲ್ವಾ ಬುಲ್ ಬುಲ್ ಮಾತಾಡಕ್ಕಿಲ್ವಾ. ಮುಗಿತೇನಪ್ಪ? ಅಲ್ಲ, ಮಾತಾಡಕ್ಕಿಲ್ವಾ ಅಂತಿದ್ರಿ. ಇಡೀ ಕರ್ನಾಟಕ ಹಾಡು ಹೇಳಕ್ಕಿಲ್ವಾ ಅಂತ ಕೇಳ್ತಾ ಇದ್ರಮ್ಮ. ಅಪ್ಪ ಏನಪ್ಪ ನಮ್ಮ ಟೀಮು ಚೈತ್ರ ಹೇಳಿಪ್ಪ. ನಿಜವಾಗ್ಲೂ ಮಾತಾಡ್ದಂಗೆ ಇತ್ತು, ಹಾಡ್ತಾರೆ ಇರ್ಲೇ ಇರ್ಲಿಲ್ಲ. ಬಟ್ ಒಂದ್ ಕಾಂಪ್ಲಿಮೆಂಟ್ ಇಬ್ಬರಿಗೂ ಕೊಡ್ಬೇಕು. ಯು ಬೋತ್ ಡೋಂಟ್ ಲುಕ್ ಲೈಕ್ ಸೀನಿಯರ್ ಸಿಟಿಸನ್ಸ್ ಇನ್ ಎನಿ ವೇ. ಒಂದ್ 30 ವರ್ಷ 25 ವರ್ಷ ಅನ್ಬಿಡ್ಬೋದು ನಿಮ್ಮಿಬ್ಬರು. ಸೂಪರ್, ಅದು ಮಾತ್ರ ಸೂಪರ್. ಬಟ್ ಅದನ್ನ ನೋಡಿ ಸ್ವಲ್ಪ ಜಾಸ್ತಿ ಮಾರ್ಕ್ಸ್ ಆಗ್ತಾಯಿ. ಮಾಡಿ ಸಿಕ್ಸ್ ಪ್ಯಾಕ್ಸ್ ನೋಡ್ಬೇಕು, ಬೈಸೆಪ್ಸ್ ಅಲ್ಲ, ಸಿಕ್ಸ್ ಪ್ಯಾಕ್ ಸಿಕ್ಸ್ ಪ್ಯಾಕ್ಸ್ ನೋಡ್ಬೇಕು. ಅವರು ಅವರ ರಾಗ ಹಾಡುಗಾರಿಕೆ ಬಿಟ್ಬಿಡಿ, ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಅಲ್ಲಿ ಮಾರ್ಕ್ಸ್ ಜಾಸ್ತಿ. ರಾಮಪ್ಪನವ್ರೆ ದಯವಿಟ್ಟು ದೃಷ್ಟಿ ಆಗುತ್ತೆ, ಬಟ್ಟೆ ಹಾಕೊಳ್ಳಿ. ಎಷ್ಟು ಎಪಿಸೋಡ್ ಅಲ್ಲಿ ಅಂತ ನಿಮ್ ಬಾಡಿನ ತೋರ್ಸೋಣ ಸ್ವಾಮಿ. ಈ ಸ್ಟೇಜ್ ಹತ್ತಕ್ ಮುಂಚೆ ನಿಮ್ ಬಟ್ಟೆ ಅಲ್ಲಿ ಬಿಚ್ಚಿಟ್ಬಿಟ್ಟು ಬಂದ್ಬಿಡಿ ಸರ್. ಬಂದಾಗೆಲ್ಲ ಬಿಚ್ಚಿರ್ತಾರೆ ನಿಮ್ನ. ಶರ್ಟ್ ಹಾಕೊಂಡ್ಬಿಡಿ ಸರ್. ಈಗ ಹಾಕೊಂಡಿ ಸರ್. ಅವ್ರ ಪಾರ್ಟ್ನರ್ ಸರಿ ಇಲ್ಲ, ನಿಮ್ಗೆ ಯೋಗಿನ್ ಕಳಿಸ್ಲಾ? ಸುಮ್ಮನೆ ಇರಿ ಸರ್, ನನ್ ಕಳ್ಸ್ತಾ ಇಲ್ಲ. ಹೋದಾಗೆಲ್ಲ ಅಮ್ಮ ಹೊಡೆಯೋದು ಬೀಳ್ತಾನೆ ಮಾಡೋದ್ನಲ್ಲ. ಆಯ್ತು, ದಯವಿಟ್ಟು ನಿಮ್ ಕಾಲ್ ಮುಗಿತೀನಿ. ಹೋಜಮ್ಮ ನಮ್ ಸಿಸ್ಟರ್ ಅವರು. ನಾವು ಅವೆಲ್ಲ ಮಾಡೋದೇ ಇಲ್ಲ. ಯೋಗಿ, ತಮ್ಮ ಅಭಿಪ್ರಾಯ ಅನಿಸಿಕೆ? ಅವ್ರು ಆಡಿದ್ರ? ಹೌದು, ನಾವು ನೋಡ್ಲಿಲ್ಲ. ನೀವು ನೋಡಿಲ್ಲ? ಓಕೆ, ಅವ್ರು ಟ್ರೈ ಮಾಡಿದ್ದಾರೆ ಸರ್. ಸೂಪರ್ ಸೂಪರ್. ಈಗ ಇನ್ನೊಂದ್ಸತಿ ಸಾಂಗ್ ಹಾಕ್ತೀನಿ. ಇದೇ ಸಾಂಗ್ನ ನಿಲ್ದಂಗ್ ಹೋಗಿ ಕೂತ್ಕೋಬೇಕು ಇಬ್ರು. ಹಳೆ ಐಕ್ಲಾ ಹೊಸ ರೊಮ್ಯಾನ್ಸ್ಗೆ ಕೌಂಟರ್ ಕೊಡೋಕೆ ಹೊಸ ಹುಡುಗರ ಹಳೆ ಎನ್ಕೌಂಟರ್ ರೆಡಿ ಇದೆ. ಶರತ್ ಹಾಡೋ ಸವಿಗಾನಕ್ಕೆ ಮೆಲ್ಲುಸಿರು ಬಿಡ್ತಾ ನಿಂತಿರೋ ಬ್ಯೂಟಿ ಸಂಗೀತ ಆನ್ ಸ್ಟೇಜ್ ಪ್ಲೀಸ್. ಇಬ್ರು ಸ್ಟೇಜ್ ಮೇಲೆ ಬನ್ನಿಪ್ಪ. ಮೆಲ್ಲುಸಿರಿ ಸವಿಗಾನ. ಈಗೇನು ಹಾಡಲ್ಲ ಏನೋ ಅಂದ್ರೆ ಒಂಚೂರು ಇಂಗ್ಲಿಷ್ ಪದಗಳಿರುತ್ತೆ, ಮತ್ತೆ ಈಸಿ ವರ್ಡ್ಸ್ ಇರುತ್ತೆ. ಆಗಿನ ಸಾಂಗ್ಸ್ ಅಲ್ಲಿ ಪದಗಳೇ ಅರ್ಥ ಆಗ್ತಿರಲಿಲ್ಲ. ಬೆಳದಿಂಗಳಾಯಿತು ಬಿಸಿಲು, ಬಿಸಿಲು ತಣ್ಣಗಾಗ್ತಿದೆ ಫೀಲ್ ಮಾಡಿ. ಬೆಳದಿಂಗಳಾಯಿತು ಬಿಸಿಲು, ನನಗೆ ಕೆಮ್ಮಿರೋದ್ರಿಂದ ನನಗೆ ಹಾಡಾಡಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಸ್ವಂತ ವಾಯ್ಸ್ ನಮ್ಗೆ ಹೆಂಗ್ ಕೇಳಿಸುತ್ತೆ ಅದು ಬೇರೆ, ಆಚೆ ಸೌಂಡ್ ಆಗೋದು ಬೇರೆ. ಸೊ ಇದೆರಡು ಅರ್ಥ ಮಾಡ್ಕೊಳೋ ಅಷ್ಟರಲ್ಲೇ ನನಗೆ ತುಂಬಾ ಕಷ್ಟ ಆಯ್ತು.
ಮಧ್ಯಾಹ್ನ ರಿಹರ್ಸಲ್ ಟೈಮಲ್ಲಿ ಮ್ಯೂಸಿಷಿಯನ್ ಜೊತೆ ಮಾಡಿ ಅಂದ್ಬಿಟ್ಟು ಮೈಕ್ ಕೊಟ್ಟಿದ ತಕ್ಷಣ ಕೈ ಕಾಲು ನಡುಕ್ತಿದೆ. ಬೆಳದಿಂಗಳಾಯಿತು ಬಿಸಿಲು ತುಂಬಾನೇ ಟ್ರೈ ಮಾಡಿ ಒಂದು ಒಳ್ಳೆ ಫೈನಲ್ ಟಚ್ಗೆ ಬಂದೆ. ಇವಾಗ ಒಂದು ಶ್ರುತಿ ಹುಡುಕ್ತಾ ಇದೀವಿ, ಏನೋ ಶ್ರುತಿ ಶ್ರುತಿ ಅಂತಾರೆ, ಹುಡುಕ್ತಿದ್ವಿ, ಬಂದ್ಬಿಡ್ತಾ ಬೇಕು ಅತಿ ಬೇಗ. ಮೆಲ್ಲು ಸಿರೆ ಸವಿಗಾನ ಎದೆ ಝಲ್ಲನೆ ಹೂವಿನ ಬಾಣ ಪ್ರಿಯಾ ಮೆಲ್ಲು ಸಿರೆ ಸವಿಗಾನ ಎದೆ ಝಲ್ಲನೆ ಹೂವಿನ ಬಾಣ ಮನದಾಚೆ ದೂಡಿದ ಬಯಕೆ ಕನಸಾಗಿ ಕಾಡುವುದೇಕೆ ಮನದಾಚೆ ದೂಡಿದ ಬಯಕೆ ಕನಸಾಗಿ ಕಾಡುವುದೇಕೆ ಮಂಚಗೆ ಸಿಹಿ ಹಂಚಿಕೆ ಅದಕ್ಕೇಕೆ ಅಂಜಿಕೆ ಶಂಕೆ ಮೆಲ್ಲು ಸಿರೆ ಸವಿಗಾನ ಎದೆ ಜಲ್ಲನೆ ಹೂವಿನ ಬಾಣ. ಶರತ್ ಮತ್ತೆ ಸಂಗೀತ ಅವ್ರೆ, ಈ ಮೆಲ್ಲುಸಿರು ಅಂತಾರಲ್ಲ, ಅಲ್ಲಿ ಬ್ರೆತ್ ಪ್ರಾಬ್ಲಮ್ ಏನಾರ ಆಯ್ತಾ? ಯಾವ್ದೋ ಒಂದು ಚರಣ ಹಂಗಾಯ್ತು ಸರ್. ಸಿಂಗಿಂಗ್ ಇಂತ ಜಾಸ್ತಿ ಡಾನ್ಸ್ ಕಡೆಗೆ ಫೋಕಸ್ ಇತ್ತು. ಬಟ್ ಓಕೆ, ಚೆನ್ನಾಗಿತ್ತು. ಜಡ್ಜಸ್ ನ ಕೇಳ್ಬಿಡೋಣ. ಚೈತ್ರ ಅವ್ರೆ, ನಿಮ್ಗೆ ಏನ್ ಅನ್ಸ್ತು? ಸಂಗೀತ ಅವರು ವೆರಿ ನೈಸ್ ಟ್ರೈ, ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಶರತ್ ಅವರು ತುಂಬಾ ಪ್ರಯತ್ನ ಪಟ್ರು, ಆದ್ರೆ ಶ್ರುತಿ ಸಿಗ್ಲಿಲ್ಲ ಪಾಪ ಅವ್ರಿಗೆ. ಹೌದು, ಸಿಗ್ಲೇ ಇಲ್ಲ. ಅವರು ಆಕ್ಚುಲಿ ರಿಹರ್ಸಲ್ ಟೈಮ್ ಇಂದಾನು ಶ್ರುತಿನ ಹುಡುಕ್ತಾನೆ ಇದ್ದಾರೆ. ಟೀಚರು ಹೇಳ್ಕೊಡ್ಬೇಕಾರೆ ಶ್ರುತಿನ ಹಿಡ್ಕೋ ಅಂದ್ರು. ಅಲ್ಲ, ಶ್ರುತಿ ಹೇಳ್ಕೊಡ್ಬೋದು, ಸಂಗೀತನ ಹೇಳ್ಕೊಂಡಿದ್ರೆ ಸ್ವಲ್ಪ ಬೆಟರ್. ಸಂಗೀತ ಅವ್ರು ಚೆನ್ನಾಗಿ ಆಡೋದು, ಅವರಿಂದ ನೀವು ಬಚಾವು. ಅದೇ ಕೇಳ್ತಾ ಇದ್ದೆ, ಇವ್ರಿಗೆ ಒಂದೇ ಮಾರ್ಕ್ಸ್ ಕೊಡ್ಬೇಕು, ಬೇರೆ ಬೇರೆ ಕೊಡ್ಲೋ ಅಂತ. ಶರತ್ ಜಸ್ಟ್ ಟ್ರೈ ಮತ್ತು ಸಂಗೀತ ತುಂಬಾ ನೀಟಾಗಿ ಟ್ರೈ ಮಾಡಿದ್ರಿ. ನಿಮ್ಗೆಲ್ಲ ಎಷ್ಟಾಗುತ್ತೋ ಅಷ್ಟು ಎಫರ್ಟ್ ಅನ್ನು ಹಾಕಿದ್ದೀರಿ ಆ ಡ್ಯಾನ್ಸ್ ಇದನ್ನೆಲ್ಲ ಮೂವ್ ಮಾಡೋದಕ್ಕೆ. ಓಕೆ, ಇಟ್ ವಾಸ್ ಓಕೆ. ಲಾವಣೆ ಕನ್ನಡಕ್ಕೆ ಇಂಗ್ಲಿಷ್ ನ ಕಲಬರಕೆ ಮಾಡಿ ಕಂಗ್ಲೀಷ್ ಹಾಡುಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಫರ್ನಾಂಡಿಸ್ ಅವರು ಜಾಲಿ ರೈಡ್ಗೆ ಡಾರ್ಲಿಂಗ್ ಡೆವಿಲ್ ದೇವಮ್ಮ ಅವ್ರನ್ನ ಕರ್ಕೊಂಡು ಹೋಗಕ್ಕೆ ರೆಡಿ ಆಗಿದ್ದಾರೆ. ಗಾಡಿ ಸ್ಟಾರ್ಟ್ ಆಗಿದೆ, ಪೆಟ್ರೋಲ್ ಫುಲ್ ಆಗಿದೆ. ಇಬ್ರು ಬನ್ರಪ್ಪ. ನಾನಿಗ್ ಬಂದು ಹಾಡು ಹೇಳ್ಕೊಡಕ್ಕೆ. ಹಾಡು ಅಭ್ಯಾಸ ಇದೆಯಾ ಮುಂಚೆ? ವಯಸ್ಸಾಯ್ತಲ್ಲ, ಅಭ್ಯಾಸ ಎಲ್ಲ ಕಮ್ಮಿ ಆಗಿದೆ. ಒಂದ್ ಹಾಡು ಹಂಗೆ ಹಾಡ್ರಲ್ಲ. ಮಂಡ್ಯದ ಗಂಡು ಮುತ್ತಿನ ಚೆಂಡು ತುತ್ತು ತುರು ತುತ್ತು ತುರು ನಮ್ಮೂರ ಬಂದು ಕಾವೇರಿ ನೀರನ್ನು ಕುಡಿದು ಈ ಕಬ್ಬಿನ ಹಾಲಲ್ಲಿ ಬೆಳೆದು ನಮ್ಮೂರ ಬಂದು. ದೇವಮ್ಮನವ್ರ ಕೈಯಲ್ಲಿ ಮೈಕ್ ಇಲ್ದೇನೆ ಪ್ರಾಕ್ಟೀಸ್ ಹಿಂಗೆ, ಇನ್ ಮೈಕ್ ಇದ್ದಿದ್ರೆ ಇನ್ ಹೆಂಗೆ? ಇವಾಗ ನಿಮ್ಗೆ ಕೊಡ್ತಿರೋ ಸಾಂಗ್ ಇದೆಯಲ್ಲ, ಇದನ್ನ ಹಾಡ್ಬೇಕಂದ್ರೆ ಜೊತೆಗೆ ನೀವು ಡ್ಯಾನ್ಸ್ ಮಾಡ್ಬೇಕು ದೇವಮ್ಮ ಅವ್ರ ಜೊತೆ. ಎಸ್ ಡಾರ್ಲಿಂಗ್. ಕನ್ನಡಕ್ಕೆ ಎತ್ತವ್ರೆ, ಇಂಗ್ಲಿಷ್ ಎತ್ತವ್ರೆ, ನಾನು ಹಿಂಗ ಹಾಡ್ಲಿ? ನೀವೇನ್ ಹೇಳ್ತೀರಾ? ಡಾರ್ಲಿಂಗ್ ಡಾರ್ಲಿಂಗ್ ಕಮ್ ಡಾರ್ಲಿಂಗ್ ವಿ ಗೋ ಜಾಲಿ ರೈಡ್. ಅಯ್ಯೋ ನಿನ್ನ ಮಕ್ಕೆ ದೋಸೆ ಯಾಕ್ಲ ಹಿಂಗೆ ಮುಖಕ್ಕೆ ಒಯ್ದ್ಬಿಟ್ರ ದೋಸೆನ ನೀವು? ಐಸಲ್ ಇಟ್ಟು ನೋಡು. ಏನಂಕಲ್ ಹಂಗಂದ್ರೆ ಐಸಲ್ ಇಟ್ಟು ನೋಡು? ಐಸಲ್ ಐಸಿಟ್ ನೋಡು. ಗೊತ್ತಿಲ್ಲ. ಸಪೋರ್ಟ್ ಟ್ರೈನರ್ದಾಯ್ತು, ಈಗ ಆರ್ಕೆಸ್ಟ್ರಾದವ್ರದ್ದು. ನಮ್ ತಾಯಣೆ ರೀ, ಇನ್ಮೇಲೆ ಇನ್ಯಾವ ಪ್ರೋಗ್ರಾಮ್ ಇವ್ರು ಒಪ್ಕೊಳ್ಳಲ್ಲ. ನನ್ನ ದೋಸೆ ಉಯ್ಯ ಯಾಕ್ಲ ಇಂತ ಹಾಡು. ಡಾರ್ಲಿಂಗ್ ಡಾರ್ಲಿಂಗ್ ಕಮ್ ಕಮ್ ಡಾರ್ಲಿಂಗ್ ವಿ ಗೋ ಜಾಲಿ ರೈಡು. ನಿನ್ನ ಆಸಕ್ಕೆ ನನ್ನ ದೋಸೆ ಉಯ್ಯ ಯಾಕ್ಲ ಇಂತ ಹಾಡು. ಐಸಲಿ ಐಸಿಟ್ ನೋಡು. Windows closing, FM playing, you me curly loving. Oh dear style is right to you like Chumke yatra itla. ಸುಮ್ನೆ ಏಕಲ ಇಟ್ಲಲ ಹಾಡು. Hey
ಫ್ಯೂಚರ್ ವೈಫ್ ನೀನೇ ಲೈಫು ಇನ್ ಮೈ ಲೈಫ್ ಕೊನೆವರೆಗೂ. ಯಾಕ್ಲ ಇಲ್ಲ ಇದು ವಿನ್ಯಾಸಕ್ಕೆ ನನ್ನ ದೋಸೆ ಉಯ್ಯ ಯಾಕ್ಲ ಇತ್ತ ಹಾಡು. ಆಗಲ್ಲಮ್ಮ ಇದು. ನಾವು ಕ್ಷಮೆ ಕೊಡ್ತಾ ಇದ್ದೇವೆ. ನಿಮ್ಮ ಹಾಡನ್ನ ಎಷ್ಟಾಗುತ್ತೋ ಅಷ್ಟಕ್ಕೆ ಹೊಂದಿದ್ದೀವಿ. ಅಯ್ಯೋ ಅಯ್ಯೋ ದೇವಮ್ಮ ನೀವೊಬ್ಬರೇ ಹಾಡಿ, ನಂಗೆ ತುಂಬಾ ಇಷ್ಟ ಆಗೋಯ್ತು. ಈಗ ಹೇಳದ್ದ ಈಗ ಹೇಳಿದ್ರಲ್ಲ ಅದೇ. ನಿನ್ನೆ ಆಸಕ್ಕೆ ನನ್ನ ದೋಸೆ ಉಯ್ಯ ಯಾಕ್ಲ ಇಂತ ಹಾಡು ಇಷ್ಟಲ್ಲಿ ಮೂಡು. ಆಮೇಲೆ 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 ಸುಮ್ಕೆಲೆ ಸುಮ್ಕೆಲೆ ಯಾತಕ್ಕೆ ಯಾತಕ್ಕೆ ಓತಿಲ್ಲ ಡೈಲಾಗ್ ಓತಲ್ಲ ಡೈಲಾಗ್. ಈಗ ತರಕಾರಿ ಹೆಂಗ್ ಕೂಗ್ತೀರಿ ಹೇಳಿ ನೀವು? ತರಕಾರಿ ಕ್ಯಾರೆಟ್ ಬೀಟ್ರೂಟ್ ಮೂಲಂಗಿ ಈರುಳ್ಳಿ ಬದನೆಕಾಯಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು. ಆಲ್ಮೋಸ್ಟ್ ಹಿಂಗೆ ಹಾಡಿದ್ರಮ್ಮ. ಲಿರಿಕ್ಸ್ ಏನ್ ಅಷ್ಟೇ, ರಾಗ ಅದೇನೆ. ನೀವು ಬಹುಶಃ ಇದನ್ನ ಕೇಳ್ಕೊಂಡೆ ಅನುಪ್ಸಿಳಿ ನೀವು ಟ್ಯೂನ್ ಹಾಕಿರೋದು ಅಂತ ಕಾಣುತ್ತೆ. ಈಗ ಆಡಕ್ ಬರಲ್ಲ, ಹಾಗೆಲ್ಲ ತರಕಾರಿ ಮರ ಗಿರ್ಕಾರಿ ಮಗ ಅಂಬರೀಷ್ ಅಣ್ಣ ಗುರುಂದ ಎಲ್ಲ ಹೇಳ್ತಿದ್ದೆ. ಹೌದಾ? ಯಾವ್ದು ಆಡ್ತಿದ್ರೆ? ಮಂಡ್ಯದ ಗಂಡು ಮತ್ತಿನ ಚೆಂಡು ಕಾವೇರಿ ನೀರನ್ನು ಕುಡಿದು ಕಬ್ಬಿನ ಹಾಲಲ್ಲಿ ಬೆಳೆದು. ಹಾಡ್ರಿ ಚೆನ್ನಾಗಿ. ಅಷ್ಟೇ ಹೇಳಕ್ ಬೇರೆ ಇನ್ನೊಂದು ಮರ್ಕೊಬಿಡಿ ಸರ್, ಎಲ್ಲ ಮರ್ತೋಗಿದೆ. ವಯಸ್ಸಾಯ್ತಲ್ಲ, ಏಜ್ ಆದ್ಮೇಲೆ ಎಲ್ಲ ಮರ್ಕೊಳ್ಳೋದೆ. ಅವ್ರ ವಾಯ್ಸ್ ರೈಸ್ ಆಗ್ತಿದ್ದಂಗೆ ನೀವು ಸೈಲೆಂಟ್ ಆಗೋದ್ರಿ. ದೇವಮ್ಮವ್ರೆ, ರೆಬೆಲ್ ಸ್ಟಾರ್ ಅವ್ರ ಹಾಡನ್ನ ತುಂಬಾ ಚೆನ್ನಾಗಿ ಆಡ್ತೀರಾ. ಇನ್ನೊಂದ್ ಲೈನ್ ದಯವಿಟ್ಟು ಪ್ಲೀಸ್ ನಮಗೋಸ್ಕರ. ನಂಜುಂಡಿ ಕಳ್ಳೆ ಅಂತ ಹೇಳಿದ್ನಲ್ಲ ಅದು ಬರ್ತದೆ. ಆಡಿ ಆಡಿ. ಒಳಗೆ ಸೇರಿದರೆ ಗಂಡು ಬೆಡಗಿ ಹಾಗುವಳು ಗಂಡು ನಿಜ ಏರಿದೆ ನೆಜ ಏರಿದೆ ಜೋಪಾನೋ. ಸೊಪ್ಪೆ ನಮ್ಗೆ ಅಷ್ಟಿಂದ ಜೀವಡ ಕೊಟ್ಟಿದೆ ತಾನೆ, ಅದು ಮರೆಯಕಾಯ್ತದ? ಮರಿಬೇಡಿ ಮತ್ತೆ ಲಿರಿಕ್ಸ್ ಮಾತ್ರ ಮರೀರಿ. ಇನ್ನೊಂದ್ಸಲಿ ಹಾಡೋದನ್ನು ಮರ್ತೋಗ್ಬಿಡಿ. ಬಟ್ ನನ್ಗೆ ಇಷ್ಟ ಆಗಿದೆ ಏನ್ ಗೊತ್ತಾ, ಫರ್ನಾಂಡಿಸ್ ಸರ್ದು. ನಮ್ ಟೀಮ್ ಅವರು ಇಲ್ಲ, ಒಳ್ಳೇದೇ ಹೇಳ್ತೀನಿ. ನಾನು ಯಾವತ್ತೂ ಕೆಟ್ಟದ ಹೇಳಲ್ಲ. ನಮ್ ಡ್ಯಾಡಿ ಬೈತಾರೆ ಅದಕ್ಕೇನೆ. ಏನಂದ್ರೆ ಫರ್ನಾಂಡಿಸ್ ಸರ್ಗೆ ಮೈನ್ಲಿ ಅವ್ರ ಲ್ಯಾಂಗ್ವೇಜ್ ಪ್ರಾಬ್ಲಮ್. ಬಿಕಾಸ್ ಅವ್ರು ಮಾತಾಡೋ ಭಾಷೆನೇ ಬೇರೆ ಅವರ ಕಡೆ. ಸೊ ಇಲ್ಲಿಗೆ ಬಂದು ಈ ಒಂದು ಸಾಂಗ್ ನ ಓಕೆ ಇದ್ರಲ್ಲಿ ಭಾಷೆ ಏನು ಅಷ್ಟೊಂದು ಮುಖ್ಯ ಇರ್ಲಿಲ್ಲ, ಬಟ್ ಆದ್ರೂ ಟ್ರೈ ಮಾಡಿದ್ರು ಸೂಪರ್. ಬಟ್ ದೇವಮ್ಮ ಅವರಂತೂ ಇನ್ನೂ ಸೂಪರ್. ಫರ್ನಾಂಡಿಸ್ ಅವರೇ, ನೀವು ಮಿಲಿಟರಿ ಮ್ಯಾನ್ ಅಂತ ಎಲ್ರಿಗೂ ಗೊತ್ತು, ಮತ್ತೆ ಪ್ರೂವ್ ಮಾಡಬೇಡಿ. ಹಾಡ್ಬೇಕಾಗಿತ್ತು, ಮೈಕ್ ಇಟ್ಕೊಂಡಿದ್ರಿ, ಬಾಯಿ ಹತ್ರನೇ ಮೈಕ್ ಇತ್ತು, ಆದ್ರೆ ಬಾಯಿಂದ ಸೌಂಡೇ ಬರಲಿಲ್ಲ. ಈ ಏಜಲ್ಲಿ ಈ ಸ್ಟೈಲ್ ಬಂದು ಈ ಧೈರ್ಯ ಹಾಡ್ತಾ ಇರಲ್ಲ, ಅದಕ್ಕೆ ಚಪ್ಪಾಳೆ ಕೊಡ್ಬೇಕು. ಖಂಡಿತ ಸೂಪರ್. ಮತ್ತೆ ಇನ್ನೊಂದೇನ್ ಗೊತ್ತಾ, ನಿಮ್ಗಳು ಗೊತ್ತಿಲ್ಲದೆ ಇರೋ ರಾಗ ಒಂದು ಅವರು ಈ ಫರ್ನಾಂಡಿಸ್ ಅವ್ರು ಹಾಡಿದ್ದು ಯಾವ್ದು ಹೇಳಿ? ಯಾವುದು? ಮೌನ ರಾಗ. ದಾಸೆ ಒಯ್ಯ ಸಾಂಗ್ ಕೌಂಟರ್ ಕೊಡಕ್ಕೆ ಪಕ್ಕಾ ಫೋಕ್ ಸಾಂಗ್ ಜೊತೆಗೆ ಬರ್ತಾ ಇದಾರೆ. ಸಿದ್ದಯ್ಯ ಸ್ವಾಮಿ ಬನ್ನಿ ಅಂತ ಕರೆಯೋದಕ್ಕೆ ಬರ್ತಾ ಇದಾರೆ. ಕಿರಣ್ ಅಂಡ್ ಶಿಲ್ಪ ಆನ್ ಸ್ಟೇಜ್ ಪ್ಲೀಸ್. ಗಂಧ ತೇಯ್ದಂಗೆ ಪ್ರಾಕ್ಟೀಸ್ ತೇಯ್ತಾ ಇರೋ ಕಿರಣ್ ಹಾಗೂ ಶಿಲ್ಪ ಎನರ್ಜಿ ಏನೋ ಚೆನ್ನಾಗಿದೆ. ಸ್ವಲ್ಪ ಜೋರಾಗಿರೋದು ಹಾಡ್ ಸಿಗ್ಲಿಪಾ ಅಂತ ನಾನಂತೂ ಬೇಡ್ಕೊಂತಿದ್ದೆ. ನೋಡಿದ್ರೆ ಆ ಜನಪದ ಹಾಡು ಸಮ್ ಸಿದ್ದಯ್ಯ ಇಟ್ ಸೀಮ್ಸ್ ಓ ಗಾಡ್ ಐ ವಾಸ್ ಲೈಕ್. ಮಠದಲ್ಲಿ ಸ್ವಾಮಿಗಳು ಕಾವಿ ಎದುರಿಸುತ್ತಾರೆ. ಜನಪದ ಗೀತೆ ಜೀವನದಲ್ಲಿ ಕೇಳ್ದಿರೋ ಸಾಂಗ್ ಅದು. ನಾವು ಒಂದ್ 2 ಲೈನ್ ಆಡಿದಾಗ ಪಾಪ ಕಿವಿ ಮುಚ್ಕೊಂಡು ಅದನ್ನ ಶ್ರುತಿ ಸರಿ ಇಲ್ಲ, ತಾಳ ಸರಿ ಇಲ್ಲ, ಸ್ವಲ್ಪ ಕೆಳಗೆ ಬರ್ಬೇಕು, ಒಂಚೂರು ಮೇಲ್ ಹೋಗ್ಬೇಕು ಅಂತಾಗ ಅರ್ಥ ಆಗಿದ್ ಒಂದೇ, ನಾವೆಲ್ಲಕ್ಕಿಂತ ಖರಾಬಾಗಿ ಆಡ್ತಾ ಇದೀವಿ. ಹಾಡಿದವರ ಮನವ ಬಲ್ಲೆ, ಹಾಡಿದವರ ಮನವ ಬಲ್ಲೆ. ಒಳ್ಳೆ ವೆಸ್ಟ್ರಂತ ಆಡ್ತಿರಲ್ರಿ. ಕಂಟಿನ್ಯೂ ಮಾಡ್ತೀನಿ. ಪ್ರಾಬ್ಲಮ್ ಸ್ವಲ್ಪ. ಸಿದ್ದಯ್ಯ ಸ್ವಾಮಿ ಬನ್ನಿ, ಹಾಡಿದವರ ಮನವ ಬಲ್ಲೆ, ನೀಡಿದವರ ನಿಜವ ಬಲ್ಲೆ, ಸಿದ್ದಯ್ಯ ಸ್ವಾಮಿ ಬನ್ನಿ. ಹಾಡಿದವರ ಮನವ ಬಲ್ಲೆ, ನೀಡಿದವರ ನಿಜವ ಬಲ್ಲೆ, ಸಿದ್ದಯ್ಯ ಸ್ವಾಮಿ ಬನ್ನಿ. ಕಂದಾಯದ
ಶಿಸ್ತು ಒಲಗಡ್ಡೆ ಮಾಡಬೇಕು ಮುಲಗಂಜಿಯಲ್ಲಿನ ಕೆಂಪು ಇಲಿಗಾನೆ ನೋಡಬೇಕು ಆರಕ್ಕೇರಿದ ಹೆಂಗಸು ಮೂರಕ್ಕಿಳಿಯಲೇಬೇಕು ಮೂರಕ್ಕಿಳಿಯುವ ಮುಂಚೆ ಎರಗಂಟೆರೆಯಲೇಬೇಕು ಅಯ್ಯ 65ರ ಮುದುಕನು ನಾಳೆ ಅರೆಯದ ಪಾಲೆ ಕೇಳಬೇಕು ಅಯ್ಯ 65ರ ಎರಗದ ಬಾಳೆ ಬಾಳೆ ಕೇಳಬೇಕು ದಯಾ ಸ್ವಾಮಿ ಬನ್ನಿ ಲಿಂಗಯ್ಯ ದಯ ಮಾಡು ಲಿಂಗಯ್ಯ ದಯ ಮಾಡು ಗೆದ್ಬಿಟ್ಟವ್ರು ನಮ್ಮ ಟೀಮ್ ಅವರು ಆಡ್ಬೇಕು ಇಲ್ಲ ಅಂದ್ರೆ ಆಡ್ಬಾರ್ದು ಅಪ್ಪ ಒಂದು ಮಾತು ಹೇಳಬೇಕು ನಮ್ಮೆಲ್ಲ ಮ್ಯೂಸಿಷಿಯನ್ಸ್ಗೆ ಬಹಳ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಫಾರ್ ಬೇರಿಂಗ್ ವಿತ್ ದಿಸ್ ಫೋಕ್ ಸಾಂಗ್. ಆಕ್ಚುಲಿ ಶ್ರುತಿ ತಾಳ ಸ್ವಲ್ಪ ತಪ್ಪಿದ್ರು ನಡೆಯುತ್ತೆ, ಬಟ್ ಇಷ್ಟೊಂದು ತಪ್ಪಿದ್ರೆ ಓಡುತ್ತೆ. ನೋ ನೋ ನೋ. Ma'am, actually it's not our fault. Actually your beauty gave us more energy, so it was. ಇಲ್ಲ ಇದು ಅದು ಹೆಂಗಿತ್ತು ಅಂದ್ರೆ ಇನ್ನೊಂದ್ಸಲಿ ಕಷ್ಟಪಟ್ಟಿದೆ. ವೆಲ್ ಟ್ರೈ, ಎಲ್ರಿಗೂ ಹೇಳ್ದಂಗೆ ವೆಲ್ ಟ್ರೈ, ಬಟ್ ತುಂಬಾ ಟೈರ್ಡ್. ವೆಲ್ ಟ್ರೈಡ್ ಅಂಡ್ ಟೈರ್ಡ್, ವೆರಿ ಟೈರ್ಡ್ ಸಮ್ಮ. ವೆಲ್ ವೆರಿ ಗುಡ್. Thank you sir. You guys enjoyed it? Yeah, that's what we want. Yes, you guys enjoyed? Yeah, we loved That's it. what we wanted. ಸೀನಿಯರ್ಗಳು ಮಾಡರ್ನ್ ರೊಮ್ಯಾನ್ಸ್ ಸಾಂಗ್ ಗೆ ರೆಡಿ ಆಗ್ಬಿಟ್ಟಿದ್ದಾರೆ. ಕಾಳಪ್ಪ ಅವ್ರ ಹಾರ್ಟ್ ಅಲ್ಲಿ ಸಿದ್ದಾಪುರದ ಲಕ್ಷ್ಮಿ ಅವ್ರು ಕೂತ್ಕೊಂಡು ವಿಷ್ಣುವರ್ಧನ್ ಚಿತ್ರ ಬಿಡಿಸ್ಬಿಟ್ಟಿದ್ದಾರೆ. ಅದೇನ್ ಅವ್ರ ಹಾಡು ಪಾಡು ಕೇಳೇ ಬಿಡೋಣ. ಬರಪ್ಪ ಇಬ್ರು. ತರತರ ಹಿಡಿಸಿದೆ ಮನಸ್ಸಿಗೆ ನೀನು, ಹಗಲಲ್ಲಿ ಮುಳಗಿದೆ ಕನಸಲಿ ನಾನು. ಲಕ್ಷ್ಮಿ ಅವ್ರಿಗೆ ನಮ್ಗ ಜೋಡಿ ಮಾಡಿ ನಮಗೂ ಒಂದ ಹಾಡ ಕೊಟ್ರಿ. ಜಾನಪದ ಏನಾದ್ರು ಹಾಡ್ತಾರ ಅವ್ರು, ಇಂಥ ಚಿತ್ರಗೀತೆ ಎಲ್ಲ ಹಾಡಕ್ ಅವ್ರಿಗೆ ಬರಲ್ಲ. ನಗು ಸಿಗಲು ಚಂದ ಮಾಮಿನ್ನೇಕೆ ಕಲ್ಸವ್ರು ಬಂದ್ರಿ ಆ ಸಂಗೀತದಾಗ ರಾಗದಾಗ ತಾಳದಾಗ ಹೇಳಕೈತ್ರಿ. ಅವ್ರ ರಾಗದಾಗ ನಮಗ್ ಹಾಡು ಕುಂಡ್ರು ಅಲ್ತ ಆತ್ರಿ. ಅವ್ರದೇ ಆದ ಒಂದು ರಾಗ ಹಾಡ್ತಾ ಉಳಿತಿದ್ರು. ನನಗೆಲ್ಲ ಅವಕಾಶನೇ ಸಿಗ್ತಿರ್ಲಿಲ್ಲ ಹಾಡ್ಲಿಕ್ಕೆ. ದುಃಖಾಗಿ ನನಗೆ ಮುಂದೆ ಹಾಡ್ಲಿಕ್ಕೆ ನನಗೆ ಮನಸ್ಸೇ ಬಂದಿಲ್ಲ. ಸಿಗುತ್ತಿಲ್ಲ. ಟಾಸ್ಕ್ ನಲ್ಲಿ ಜಟ್ಟಿ ಮನಿ ಸಿದ್ಧಿಲಕ್ಷ್ಮಿ ಒಂದೇ ಸೈಕಲ್ ನ 2 ಚಕ್ರಗಳಿದ್ದ ಹಾಗೆ. ಯಾಕೋ ಒಂದ್ ಟೈರ್ ಪಂಕ್ಚರ್ ಆಗೋಯ್ತಲ್ಲಪ್ಪ. ಲಕ್ಷ್ಮಿ ಅವರ ಏನ್ ಪ್ರಾಬ್ಲಮ್? ನಿಮ್ಗೆಲ್ಲ ನನ್ಗೆ ಹೇಳ್ಕೊಟ್ರೆ ನಿಮ್ಗೆ ಆಡಕ್ ಬರಲ್ಲ ಅಂತೆ, ಮತ್ತೆ ನಾನು ಯಾಕೆ ಆಡ್ಬೇಕು? ನೀವು ಹೇಳ್ತಿರಲ್ಲ ನನಗೆ ಬರಲ್ಲ. ಬೇಡ, ನಂಗೆ ಹಾಡ್ಕೊಳ್ಳೋಂಗೆ ಹೇಳ್ಕೊಡೋದು ಬೇಡ. ಲಕ್ಷ್ಮಿ ಸಿದ್ಧಿಯವರ ಸಿಟ್ಟಿಗೆ ಇನ್ನೊಬ್ರು ಕಾರಣ ನಮ್ಮ ಸೂಪರ್ ಸೀನಿಯರ್ ತಲೆ ಮಾಂಸ ಕೃಷ್ಣಾನಂದ್ರವರು. ಸ್ವಾಮಿ ಏನ್ ಕಿತಾಪತಿ ಮಾಡಿದ್ರೆ? ಆಡಂಗಿಲ್ಲ ಯಾಕೆ ಆಡಂಗಿಲ್ಲ? ಯಾರೇನಂದ್ರೆ ಇಂಥ ಕನ್ಫ್ಯೂಸ್ ಆಗ ನನಗೆ ದುಃಖ ಬಂದೋಯ್ತು. ನನಗೆ ಓದ್ಲಿಕ್ಕೂ ಬರೋದಿಲ್ಲ, ಬರೆಯಕ್ಕೂ ಬರೋದಿಲ್ಲ. ಅವ್ರಿಗೆ ಸ್ವಲ್ಪ ಬರ್ತದೆ. ದಯವಿಟ್ಟು ನಾನು ಹೇಳೋದು ಕೇಳಿ. ಒಂದು ಲೈನು 2 ಲೈನು ಏನು ಅದರಿಂದ ಏನು ಅವಮಾನ ಇಲ್ಲ ನನಗೆ. ನಾನು ಹೇಳ್ತಿದ್ದೀನಿ, ನನ್ನ ಕೈಲಿ ಆಗೋದೇ ಇಲ್ಲ ಇವತ್ತು. ನೀವು ಟ್ರೈ ಮಾಡಿ, ಏನು ದಯವಿಟ್ಟು. ಏನೇ ಹೇಳಿ ಎಕ್ಸ್ಪೀರಿಯನ್ಸ್ ಹ್ಯಾಂಡ್ ಅಂದ್ರೆ ನಮ್ ಸೂಪರ್ ಸೀನಿಯರ್ ಚಕ್ರವರ್ತಿಗಳೇ. ಮಾವುತ ಆನೇನ್ ಪಳಗಿಸಿದ ಹಾಗೆ ಲಕ್ಷ್ಮಿ ಸಿದ್ಧಿಯವ್ರನ್ನ ಪಳಗಿಸಿ ಒಪ್ಸ್ಬಿಟ್ರು ಹಾಡೋದಕ್ಕೆ. ಹೇಳಿ. ಗುಡ್ ಗುಡ್. ತರತರ ಹಿಡಿಸಿದೆ ಮನಸ್ಸಿಗೆ ನೀನು, ಹಗಲಲ್ಲಿ ಮುಳಗಿದೆ ಕನಸಲಿ ನಾನು. ಈ ನಗು ಸಿಗಲು ಚಂದರಾಮ ಏಕೆ, ನಾ ಹಿಂದೆ
ರಸಿಕನು ಜನ್ಮ ಪಡೆದನು ನಿನ್ನ ಕಾಲಗುಣವು ಇದಕ್ಕೆಲ್ಲ ನೀನ ಕಾರಣ ತರತರರ ಹಿಡಿಸಿದೆಯೇ ಮನಸ್ಸಿಗೆ ನೀನು ಹಗಲಲ್ಲಿ ಮುಳುಗಿದೆ ಕನಸಲ್ಲಿ ನಾನು ಚೈತ್ರ ಅವರೇ, ನಿಮ್ಮ ಅಭಿಪ್ರಾಯ ನಮ್ಮ ಮಕ್ಕಳು ಹೆಂಗಾಡಿದ್ರು? ಮಕ್ಳು ಬಹಳ ಚೆನ್ನಾಗಿ ಹಾಡಿದ್ರು. ಹಾ. ನಾನ್ ಕೇಳ್ಬೇಕು, ಲಕ್ಷ್ಮಿ ಅವ್ರು ಏನಕ್ಕೆ ಲಿರಿಕ್ಸ್ ಹಾಡ್ಲಿಲ್ಲ? ನನಗೆ ಓದ್ ಬರ ಇಲ್ಲ ಮೇಡಮ್. ಪರವಾಗಿಲ್ಲ ಬಿಡಿ, ಏನ್ ತೊಂದ್ರೆ ಇಲ್ಲ, ಆದ್ರೂ ನೀವು ಬಹಳ ಚೆನ್ನಾಗಿ ಹಾಡಿದ್ರಿ. ಸಿದ್ಯಮ್ಮ, ಈಗ ಒಂದು ಅದೇ ಟ್ಯೂನ್ಗೆ ನಿಮ್ಮ ವರ್ಡಿಂಗ್ಸ್ ನಿಮ್ಮ ಪದಗಳು ಹಾಕ್ಬಿಟ್ಟು ಆಡ್ತೀರಪ್ಪ ಇಬ್ರು. ಮುಗೀತಾ? ಸರ್ ನಿಮ್ ಗಂಟ್ಲು ಸೂಪರ್ ಸೂಪರ್ ಸರ್ ನೀವು. ಚೈತ್ರ ಅವರೇ, ಈಗ ಹೇಳಿ ತೀರ್ಪು. ಒಂದೇ ಒಂದ್ ಲೈನ್ ಹೇಳ್ತೇನಪ್ಪ, ಹೇಳಿ. ಲೈವ್ ಸೂಪರ್ ಗುರು. ಥ್ಯಾಂಕ್ ಯು. ಚಪ್ಪಾಳೆ ಹೊಡೆ.